ಸೊ ಬಸ್ ಸ್ಟ್ಯಾಂಡಿನ ಹಳೆ ನೆನಪುಗಳು ಯಾವ್ದಾದ್ರು ಕಾಡ್ತಾ ಕಾಳು ಹಾಕಿದ್ದು ಇರ್ಲಿಲ್ಲ ನಾವು ಇದಾಗಲ್ಲಿ ಬಸ್ ಸ್ಟ್ಯಾಂಡ್ ಅದು ಈಗ ಹೊಸದಾಗಿ ಮಾಡಿರೋದು. ಸೊ ಅಲ್ಲಿ ಆ ಗ್ರೌಂಡ್ ಇತ್ತು, ಬಸ್ ಸ್ಟ್ಯಾಂಡ್ ಇರೋ ಜಾಗದಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್. ಸೊ ನಮ್ಮ ಮನೆ ಹಿಂದ್ಗಡೆ ಹಿಂಗ್ ಹೇಳ್ಕೊಂಡು ಹೋದ್ರೆ ಆ ಗ್ರೌಂಡ್ ಅಲ್ಲಿ ಹೋಗಿ ಕ್ರಿಕೆಟ್ ಆಡ್ತಾ ಇದ್ವಿ ನಾವು. ಅದನ್ನ ಈಗ ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಸೊ ಯಾವ ನೆನಪುಗಳು ಕಾಡಿದ್ವು ಹಾಗಾದ್ರೆ? ಅದೇ ನನ್ಗೆ ಎಲ್ಲದೂ ನನ್ಗೆ ಅದೇ ಒಂದು ಎರಡೂವರೆ ತಿಂಗಳು ಸಮ್ಮರ್ ಹಾಲಿಡೇಸ್ ಇರ್ಲಿ ಅಥವಾ ಈಗ ಈ ತರ ಕೃಷ್ಣ ಜನ್ಮಾಷ್ಟಮಿ ಯಾವ್ದು ಚಿಕ್ಕ ಹಬ್ಬ ಬಂದ್ರು ಒಂದ್ 3-4 ದಿವಸ ನಾವು ಹೋಗ್ಬಿಡ್ತಾ ಇದ್ವಿ ಊರಿಗೆ, ಸಾಗರಕ್ಕೆ ಹೋಗಿ ಅಲ್ಲೇ ಸ್ಟೇ ಆಗ್ತಾ ಇದ್ವಿ. ಸೊ ಅವಾಗ ಕ್ರಿಕೆಟ್ ಆಡಿದಿಂದ ಹಿಡಿದು ನಾವು ಸೈಕಲ್ ಅಲ್ಲಿ ಅಲ್ಲಿಂದ ಜೋಗ್ ಫಾಲ್ಸ್ ಗೆಲ್ಲ ಹೋಗ್ತಾ ಇದ್ವಿ. ಸೊ ನನಗೆ ಲಾಟ್ ಆಫ್ ಮೆಮರೀಸ್ ಇನ್ ಸಾಗರ. ಓಕೆ, ಹಳೆ ಗಾಯಗಳು, ಹಳೆ ಹುಣ್ಣುಗಳು ಎಲ್ಲ ಒಂದ್ ರೌಂಡ್ ನೆನಪಾಯ್ತಾ? ಅಲ್ಲ ಅದಕ್ಕೆ ಅನ್ಸುತ್ತೆ ಬೆಳಗ್ಗೆ ಸೈಕ್ಲಿಂಗ್ ಹೋಗ್ತಾ ಇದ್ದ ಒಂದು. ಹೌದಾ, ನೋಡ್ರಾ ಇವಾಗ ಗೊತ್ತಾಗಿದೆ. ಅವಾಗ ಸೈಕಲ್ ಹೊಡಿತಾ ಇದ್ದಾಗ ಅದನ್ನೇ ಕೇಳ್ಕೊಳ್ಳೋದು ಫಸ್ಟ್, ಇವತ್ತು ಸಾಯಂಕಾಲ ಬೇಗ ಪ್ಯಾಕಪ್ ಆಗುತ್ತಾ ಅಂತ. ಇಲ್ಲ ನಮ್ದು 6 ಗಂಟೆವರೆಗೂ ಆಗುತ್ತೆ. ಹಂಗಾರೆ ನಾಳೆ ಬೆಳಗ್ಗೆ ಸೈಕ್ಲಿಂಗ್ ಹೋಗೋದಲ್ಲ ನಾನು ಅಂತ 5 ಗಂಟೆಗೆ ಎದ್ದು ಹೊರಟ್ಬಿಡೋದು ಸೈಕ್ಲಿಂಗ್. ಸೊ ಸೈಕ್ಲಿಂಗ್ ಹಿಂದಿನ ಕಥೆ ಇದು. ಅದೇ ಇಲ್ಲೆಲ್ಲ ಬೆಂಗಳೂರು ಸಿಟಿಲೆಲ್ಲ ನಿಮ್ಗೆ ಹೊಡಿಯಕ್ಕೆ ಆಗಲ್ಲ ಸೈಕಲ್. ಟ್ರಾಫಿಕ್, ಯಾರಾದ ಟ್ರಕ್, ಅದು ಇದು ಎಲ್ಲ ಅಲ್ಲೆಲ್ಲ ಹೋದ್ರೆ ನೇಚರ್ ಹಂಗೆ ಅಷ್ಟು ರಿಚ್ ಆಗಿದೆಯಲ್ಲ, ಅಲ್ಲಿ ಒಂದು ಸೈಕಲ್. ಅದೇ ಹಳೆ ಗರ್ಲ್ ಫ್ರೆಂಡ್ಸ್ ಮನೆ ಹತ್ರ ಒಂದ್ ರೌಂಡ್ ಬೀಟ್ ಹಾಕೊಂಡು ಇದರ ಈಗ್ಲೂ ದಿಗಂತ್ ಹಳೆ ಗೊತ್ತಿಲ್ಲಪ್ಪ ಈಗ ಅವ್ರು ಇದಾರೋ ಇಲ್ವೋ ಏನೋ ಐಡಿಯಾ ಇಲ್ಲ. ಹೋಗ್ ಬಂದ್ರ ಹೋಗ್ಲಿ ಬಿಡಿ ಈಗ. ಅದ್ರಲ್ಲೇನ ಆಗಿದ್ರೆ ನಿಮ್ಗೂ ಮದುವೆ ಆಗಿದೆ. ಸೊ ವಾಟ್, ತಲೆಗೆ ಬಂದಿರಲಿಲ್ಲ, ಹೊಸ ಹುಳ ಬಿಟ್ರು ತಲೆಗೆ. ಸಾಗರದಲ್ಲಿ ಪ್ಲಾನ್ ಇದೆ ಅನ್ಸುತ್ತೆ ನಿಮ್ಗೆ ಎಲ್ರದ್ದು ಮತ್ತೆ ರಿಲೀಸ್ ಆದ್ಮೇಲೆ ಒಂದ್ ರೌಂಡ್ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ತುಂಬಾ ಒಳ್ಳೆ ಮೆಮೊರೀಸ್ ಇದೆ. ಅಲ್ಲಿ ಇಡೀ ಆ ಸ್ಟೇಷನ್ ಸೆಟ್ ಹಾಕಿದ ಜಾಗನೇ ಆಲ್ಮೋಸ್ಟ್ 2-3 ಸರಿ ಸೆಟ್ ಹಾಕಿ ತೆಗೆದು ಆ ತರದ ಕೆಲಸಗಳಾಗಿದ್ದದು. ಬಿಫೋರ್ ಕೋವಿಡ್ ನಾವು ಆ ಜಾಗನ ಸೆಲೆಕ್ಟ್ ಮಾಡಿದ್ವಿ. ಅವ್ರು ಮೀಟಿಂಗ್ ಮಾಡಿದಾಗ ಕೊಡ್ತೀವಿ ಅಂದ್ರು. ಆಫ್ಟರ್ ಕೋವಿಡ್ ನಾವು ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಮೀಟಿಂಗ್ ಮಾಡಿದಿವಲ್ಲ ಅಂತ ಹೇಳಿ ನಾವೆಲ್ಲ ಸೆಟ್ ಗಿಟ್ ಎಲ್ಲ ರೆಡಿ ಮಾಡಿ ಹಾಕಿದ್ಮೇಲೆ ಅವ್ರು ಮತ್ತೆ ಆ ಮೇಡಮ್ ಬಂದ್ರು, ಇಲ್ಲ ನಾನು ಈ ಜಾಗ ಕೊಡಲ್ಲ, ನೀವು ಸೆಟ್ ಎಲ್ಲ ತೆಗೆದ್ಬಿಡಿ ಅಂದ್ರು. ಮತ್ತೆ ತೆಗ್ಸಿದ್ವಿ. ಮತ್ತೆ ತಿರ್ಗಾ ಮೇಡಮ್ ಬೇರೆ ಇನ್ಫ್ಲೂಯೆನ್ಸ್ ಇಂದ ಮಾತಾಡಿ ಅವ್ರಿಗೆ ಹೇಳ್ದ, ಆಯ್ತು ಮಾಡ್ಕೊಳ್ಳಿ, ಅಷ್ಟೇ ತಾನೇ, ಆಯ್ತು ಮಾಡ್ಕೊಳ್ಳಿ ಅಂದ್ರು. ಅದನ್ನ ಮತ್ತೆ ಸೆಟ್ ಹಾಕಿದ್ವಿ. ಸೊ ಸುಮಾರಷ್ಟು ಕಥೆಗಳಿದೆ. ಸೊ ಅದೆಲ್ಲ ಆದ್ಮೇಲೆ ಅಲ್ಲಿ ಆಲ್ಮೋಸ್ಟ್ ಒಂದು 40-45 ದಿನ ಮನೆ, ಸ್ಟೇಷನ್, ಇದೆಲ್ಲ ರೋಡು ಗೀಡು ಎಲ್ಲ ಶೂಟ್ ಮಾಡಿದ್ಮೇಲೆ ಅಲ್ಲೊಂದು ಎಮೋಷನಲ್ ಬಾಂಡಿಂಗ್ ಉಟ್ಕೊಂಡಿದೆ. ಅದಾದ್ಮೇಲೆ ಸೊ ಅದಕ್ಕೆ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದ್ ರೌಂಡ್ ಅಲ್ಲಿಗೆ ಇಡೀ ಟೀಮ್ ಒಂದು ವಿಸಿಟ್ ಹಾಕಿ, ಅದಾದ್ಮೇಲೆ ಸಾಗರದ ಕಡೆ ಹೋಗಿ ಅಲ್ಲೂ ಶೂಟ್ ಮಾಡಿದ್ವಿ, ಜೋಗದಲ್ಲಿ ಶೂಟ್ ಮಾಡಿದ್ವಿ. ಸೊ ಅಲ್ಲೆಲ್ಲ ಒಂದೊಂದು ರೌಂಡ್ ಹಾಕಿ ಬರ್ಬೇಕು ಅನ್ನೋದು ಒಂದು ಆಸೆ. ವೈ ನೀರೂರು ಏನಕ್ಕೆ ನೇಮ್ ಅಷ್ಟೇ ಅದು. ಯಾಕಂದ್ರೆ ಬೇರೆ ಯಾವ್ದೇ ಊರಿಗೂ, ಈಗ ಊರಿಗಿಂತ ಹೆಚ್ಚಾಗಿ ಸ್ಟೇಷನ್, ನಾವ್ ಈ ಸ್ಟೇಷನ್ ಅಲ್ಲಿ ಎಷ್ಟೇ ರಿಯಾಲಿಟಿ ತೋರ್ಸಿದ್ರು ಯಾರಿಗೋ ಒಬ್ಬರಿಗೆ ಅದೇ ಹೆಸರಿನ ಸ್ಟೇಷನ್ ಬೇರೆ ಕಡೆ ಇದ್ರೆ ಅವ್ರಿಗೆ ಹರ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಮ್ಯಾಜಿನೇಟಿವ್ ನೇಮ್ ಇಟ್ರು. ಸೊ ಆ ಭಾಗನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಎಕ್ಸಾಕ್ಟ್ ಸಿಟಿ ಬೇಕಾಗಿರ್ಲಿಲ್ಲ, ಅರ್ಬನ್ ಸ್ಟೇಷನ್ ಅಲ್ಲ ಅದು, ಬಟ್ ಕಂಪ್ಲೀಟ್ಲಿ ರೂರಲ್ ಸ್ಟೇಷನ್ ಅಲ್ಲ. ಸೊ ಇದೆರಡರ ಮಧ್ಯದಲ್ಲಿ ಈಗ ಹೆಂಗೆ ಬೆಂಗಳೂರು ಗ್ರಾಮಾಂತರ ಅಂತೀವಲ್ಲ, ಆ ತರದ್ ಒಂದು ಜಾಗ ಬೇಕಿತ್ತು ಅವ್ರಿಗೆ. ಸೊ ಹಂಗಾಗಿ ನಮ್ಗೆ ಇಲ್ಲೆಲ್ಲೂ ಆ ತರದ್ ಫ್ರೀಡಮ್ ಆಫ್ ಶೂಟಿಂಗ್ ಸಿಗಲ್ಲ. ನೇಚರ್ ಮಧ್ಯದಲ್ಲಿ ಫ್ರೀಡಮ್ ಸಿಗಲ್ಲ ನಮ್ಗೆ ಅಷ್ಟು ಚೆನ್ನಾಗಿ ಶೂಟ್ ಮಾಡಕ್. ಹಂಗಾಗಿ ಅಲ್ಲಿ ಹುಡ್ಕೊಂಡು ಹೋದ್ವಿ. ಅಂದ್ರೆ ಹುಡುಕಿದ್ ಇಡೀ ಕರ್ನಾಟಕ ಹುಡುಕಿದೀವಿ ನಾವು. 3 months, ಆಲ್ಮೋಸ್ಟ್ 3 months ಬರತ್ತು ನಾನು ಎಲ್ಲರೂ ಎಲ್ಲೆಲ್ಲಿಂದ ಫೋಟೋಸ್ ಬರುತ್ತೆ ಅದನ್ನೆಲ್ಲ ಲೈನ್ ಮಾಡ್ಕೊಳ್ಳೋದು, ಒಂದ್ಸರಿ ಟ್ರಿಪ್ ಹೋಗೋದು, ಮತ್ತೆ ತಿರ್ಗಾ ಒಂದಿಷ್ಟು ಫೋಟೋಸ್ ಕಲೆಕ್ಟ್ ಮಾಡೋದು, ಇದು ಓಕೆ ಆಗಿಲ್ಲ ಅಂತ ಮತ್ತೆ ತಿರ್ಗಾ ಅದನ್ನೆಲ್ಲ ಒಂದು ರೂಟ್ ಮ್ಯಾಪ್ ಹಾಕೊಳ್ಳೋದು, ಮತ್ತೆ ಎಲ್ಲ ನೋಡ್ಕೊಂಡ್ ಬರೋದು. ಹಂಗ್ ಮಾಡಿದ್ವಿ. ಒಂದು 3 ತಿಂಗಳು ಮಾಡಿ ಕೊನೆಗೆ ಈ ಜಾಗ ಸಿಕ್ಕಿದ್ ನಮ್ಗೆ. ಓಕೆ, ಎಸ್. ಸೊ ರಿಷಬ್ ಮತ್ತೆ ರಕ್ಷಿತ್ ಇಬ್ರು ಪ್ರೊಡಕ್ಷನ್ ಅಲ್ಲೂ ವರ್ಕ್ ಮಾಡಿದ್ರೆ, ಯಾವಾಗಲೂ ಮಾತಾಡ್ತಾ ಇದ್ವಿ. ಸೊ ಹೇಗೆ ರಿಷಬ್ ಜೊತೆಗೆ ವರ್ಕ್ ಮಾಡುವಂತ ರೀತಿ, ರಕ್ಷಿತ್ ಜೊತೆಗೆ ವರ್ಕ್ ಮಾಡುವಂತ ರೀತಿ ಡಿಫ್ರೆನ್ಸ್ ನೋಡಿದ್ರೆ ನೀವು? ಅದೇ ಒಂದಂದ್ರೆ ಇಬ್ರು ಪ್ರೊಡ್ಯೂಸರ್ ಸೆಟ್ಟಿಗೆ ಬರ್ತಾ ಇರಲಿಲ್ಲ. ಅದೊಂದು ದೊಡ್ಡ ತಲೆನೋ ತಪ್ಪಲ್ಲ. ಓಕೆ, ಹೇಗ್ ನಡೀತಾ ಇದೆ, ಏನ್ ಮಾಡ್ತಾ ಇದಾರೆ ನೋಡೋಣ, ಇಲ್ಲಿ ಒಂದ್ಸತಿನೂ ಬರಲ್ಲ. ಓಕೆ, ಅಲ್ಲ ಅವ್ರಿಬ್ರು ಕಡೆಯಿಂದನೂ ಪ್ರಮೋದೇ ಇರ್ತಾರಲ್ಲ, ಎಕ್ಸಿಕ್ಯೂಟಿವ್ ಅವ್ರದೇ ಇರುತ್ತೆ. ಇವ್ರ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ರು, ಪ್ಲೀಸ್ ಹೇಳಿ. ಇವರು ಇದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇವ್ರು ಮಾಡಿದ್ರೆ ₹1 ಆ ಕಡೆ ಈ ಕಡೆ ಹೋಗಲ್ಲ, ₹100 ಕೆಲಸ ಆಗಲ್ಲ, ₹10 ಮಾಡಿಸ್ಕೊಂಡ್ ಬರ್ತಾರೆ ಅನ್ನೋದು ಇವ್ರದ್ದು ಇದು. ಓಕೆ, ಸೊ ಹಾಗಾಗಿ ಇವರೇ ಇರ್ತಿದ್ರಲ್ಲ ಎಲ್ಲ ಕಡೆ. ಪರಂಬದಲ್ಲೂ ಡಿಸ್ಕಸ್, ಪರಂಬದಲ್ಲಿ ಇತ್ತೀಚೆಗೆ ರೀಸೆಂಟ್ ಆಗಿ ಆಗಿರೋ ಸಿನಿಮಾ ನಾನು ಯಾವ್ದು ಹೋಗಕ್ಕಾಗಿಲ್ಲ ಬಿಕಾಸ್ ಈ ಬಿಸಿ ಇದ್ದಿದ್ರಿಂದ. ಅಲ್ಲಿ ದಿಗ್ಗಿಗೆ ಬ್ಯಾಚುಲರ್ ಪಾರ್ಟಿ ಆಗ್ಬೇಕಾದ್ರೆ ಹೇಳ್ತಿದ್ರಂತೆ, ಈ ಜಾಗದಲ್ಲಿ ಪ್ರಮೋದ್ ಶೆಟ್ಟರ್ ಇರ್ಬೇಕಾಯ್ತು, ಇವಾಗ ಇದನ್ನ ₹10 ಮುಗಿಸ್ಕೊಂಡ್ಬರೋ ಕೆಲಸನ ಅಂತ. ಸೊ ಹಾಗಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾ ಹೇಳದ್ನಲ್ಲ, ಇದು ರಿಷಬ್ ಆಯ್ಕೆ ಅಲ್ಲ, ಇದು ಪ್ರಮೋದ್ ಶೆಟ್ಟರ್ದೇ ಐಡಿಯಾ. ನೋಡು ಮಗ, ಹೆಂಗೂ ಇನ್ನೊಬ್ಬ ಹೀರೋ ಹಾಕೊಂಡ್ರೆ ಬಜೆಟ್ ಕೊಡ್ಬೇಕಾಗತ್ತೆ, ಇಲ್ಲಿ ಉಳಿಸೋಣ ಸ್ವಲ್ಪ, ನಾನೇ ಬಂದ್ಬಿಡ್ತೀನಿ ಅಂತ ಬಹುಶಃ ಶೆಟ್ಟರ್ ಹೇಳಿದಾರೆ. ಅಂಡರ್ಲೈನ್ ಲಾಭ ಆದ್ರೆ ಶೇರ್ ಕೊಡೋ ಮಗ, ಶೇರ್ ಕೊಡೋ ಅಂತ ಹೇಳಿ.
ಓಕೆ ಲವ್ಲಿ. ಸೊ ಒಟ್ನಲ್ಲಿ ಸೆಟ್ಟಲ್ಲೂ ಹೀಗೆ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಸುತ್ತೆ, ಫುಲ್ ಲಾಫಿಂಗ್ ಬುದ್ಧಾದಲ್ಲಿ. ಗಮ್ಮತ್ ಆರಾಮ್ ನಗಾಡ್ಕೊಂಡೆ. ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಫೀಲ್ ಮಾಡ್ಲಿಲ್ಲ ಅಂದ್ರೆ ಆಡಿಯನ್ಸ್ ಹಿಂಗ್ ಫೀಲ್ ಮಾಡ್ಸಕ್ಕೆ ಸಾಧ್ಯ ನಿಜ ಅಲ್ವಾ? ಸೊ ಕಾಮಿಡಿ ಟ್ರ್ಯಾಕಿಗೆ ಸಪರೇಟ್ ಏನಾದ್ರು ಆತರನ ಅಥವಾ ಹೇಗೆ? ಇಲ್ಲ ಇಡೀ ಥ್ರೂ ಔಟ್ ದ ಕ್ಯಾರೆಕ್ಟರ್ಸ್ ನಿಮ್ಗೆ ಆ ನಗುನ ತರಿಸ್ತಾ ಹೋಗುತ್ತೆ. ಅದಕ್ಕೆ ಅಂತ ಸಪರೇಟ್ ಟ್ರ್ಯಾಕ್ ಇಲ್ಲ ಅಥವಾ ಸಪರೇಟ್ ಕಮಿಡಿಯನ್ಸು ಇಲ್ಲ ನಮ್ಮ ಸಿನಿಮಾದಲ್ಲಿ. ಏನೇನ್ ಕ್ಯಾರೆಕ್ಟರ್ಗಳು ನಾವುಗಳು ಪ್ಲೇ ಮಾಡಿದೀವಿ ಅದೇ ನಮ್ ಸುತ್ತ ನಗಿಸ್ತಾ ಹೋಗುತ್ತೆ ಅಷ್ಟೇ. ಓಕೆ. ಅಂಡ್ ಸುಂದರರಾಜ್ ಅಂಕಲ್ ಕೂಡ ಇದ್ದಾರೆ. ಹೌದಾ? ಅವತ್ತೊಂದು ದಿವಸ ಹಿಂಗಾಗಿತ್ತು, ಇವತ್ತೊಂದು ದಿವಸ ಅವ್ರದ್ದು ಸ್ಟೋರಿ ನಾನ್ ಸ್ಟಾಪ್. ಅವ್ರ ಹೆಂಗೆ ಅಂದ್ರೆ ಅಣ್ಣವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಹಿಂಗಾಗಿತ್ತು, ಶಂಕರ್ ಸರ್ ಜೊತೆ ಕೆಲಸ ಮಾಡ್ತಾ ಹಿಂಗೆ, ವಿಷ್ಣು ಸರ್ ಜೊತೆ ಕೆಲಸ ಮಾಡ್ತಾ ಹೆಂಗೆ, ಇದೆಲ್ಲ ಎಕ್ಸ್ಪೀರಿಯನ್ಸ್. ಅಂಬರೀಷ್ ಅಣ್ಣನ್ ಜೊತೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ನಮ್ಗೆ. ಕಟ್ ಅಂದಿದ ತಕ್ಷಣ ಇವ್ರ ಲೈಟಿಂಗ್ ಚೇಂಜ್ ಅಂದ್ರೆ ನಾವು ಚೇರ್ ಹಾಕೊಂಡು ಕೂತ್ಕೊಂಡು ಹಿಂಗೆ ಬಾರ ಇಲ್ಲ ಹೇಳ್ತೀನಿ ಕೇಳ ಶುರು ಮಾಡೋದು ನೀಟಾಗಿ. ಅವ್ರ ಸ್ಟೋರಿ ಕೇಳ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ಬೇಕು. ರೈಟ್. ಜೊತೆಗೆ ಎಸ್ ಕೆ ಉಮೇಶ್ ಅವ್ರನ್ನು ತಂದಿದ್ದೀರಿ. ಇದು ಹೇಗೆ ಉಮೇಶ್ ಅವ್ರನ್ನ? ಯಾಕಂದ್ರೆ ಅಲ್ಲಿ ಮಗಳನ್ನ ಕಾಂತಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಎಸ್, ಒಂದು ಆಬ್ಲಿಗೇಷನ್ ಏನಾದ್ರೂ ಅಲ್ಲಿತ್ತ? ನನ್ನ ಮಗಳಿಗೆ ಆಕ್ಟ್ ಮಾಡ್ಸಿದಿರಿ, ನನಗೆ ಯಾವಾಗ ಮಾಡ್ತೀರಾ? ಇಲ್ಲ ಪಾಪಚ್ಚಿ ಅವ್ರು ಯಾವತ್ತೂ ಕೇಳಲಿಲ್ಲ. ಬಟ್ ಅವ್ರ ಹತ್ರ ನಾವು ಹೆಲ್ಪ್ ಕೇಳಿದ್ವಿ ಈ ಸ್ಕ್ರಿಪ್ಟ್ ಆಗ್ಬೇಕಾದ್ರೆ. ಪೊಲೀಸಿಂಗ್ ಬಗ್ಗೆ ನಮ್ಗೆ ಇನ್ನೊಂದಿಷ್ಟು ಮಾಹಿತಿಗಳು ಬೇಕಾದಾಗ ನಾವು ಭರತ್ ಅವ್ರನ್ನ ಮೀಟ್ ಮಾಡಿ ಸುಮಾರಷ್ಟು ಕೇಳಿದ್ರು. ಬಟ್ ಅವ್ರು ತುಂಬಾ ರಿಯಲಿಸ್ಟಿಕ್, ತುಂಬಾ ಕ್ರೈಮ್ ಸ್ಟೋರಿಗಳ ತರದ್ದು ಹೇಳಿದ್ರು. ಬಟ್ ನಮ್ಗದು ಇಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗುತ್ತೆ ಅಷ್ಟನ್ನ ಮಾತ್ರ ಮಾಡ್ಕೊಂಡಿದೀವಿ. ಅಂದ್ರೆ ಅದನ್ನ ತಗೊಳಕ್ ಆಗ್ಲಿಲ್ಲ, ಕಂಪ್ಲೀಟ್ ಆಗಿ ತಗೊಳಕ್ ಆಗ್ಲಿಲ್ಲ. ಭರತದ ಏನ್ ಇಮ್ಯಾಜಿನೇಷನ್ ಸ್ಟೋರಿ ಇತ್ತು ಅದಕ್ಕೆ ಲೀಗಲಿ ಏನೇನ್ ತರಬಹುದು ಅನ್ನುವಂಥದ್ದನ್ನ ಮಾತ್ರ ನಾವು ಇಲ್ಲಿ ಆಡ್ ಮಾಡ್ಕೊಂಡ್ವಿ. ಅಂಡ್ ಸುಮಾರು ಕಡೆ ನಮ್ಗೆ ಇಶ್ಯೂಸ್ ಇರುತ್ತೆ. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ತೋರಿಸ್ಬೇಕಾದ್ರೆ ಅವ್ರ ಬ್ಯಾಡ್ಜ್ ಕರೆಕ್ಟ್ ಆಗಿರಲ್ಲ, ಅವ್ರ ಲೋಗೋ ಕರೆಕ್ಟ್ ಆಗಿರಲ್ಲ, ಅವ್ರ ಸ್ಟಾರ್ ಕರೆಕ್ಟ್ ಆಗಿರಲ್ಲ, ಈ ತರದ್ದೆಲ್ಲ ಇರುತ್ತಲ್ಲ. ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಅವ್ರ ಹತ್ರ ತಗೊಂಡು ಇವ್ನ್ ಇದನ್ನ ಹಾಕ್ಬೋದಾ, ಇವ್ನ್ ಈ ಕೆಲಸ ಮಾಡ್ಬೋದಾ, ಹೆಡ್ ಕಾನ್ಸ್ಟೇಬಲ್ ಈ ತರದ್ ಮಾತಾಡ್ಬೋದಾ, ಇದನ್ನೆಲ್ಲ ನಾವು ಬರ್ದಿದೀವಿ. SR ನೋಗೆ ಉಮೇಶ್ ಸರ್ನ ಕನ್ಸಲ್ಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ಕಮಿಷನರ್ ಕ್ಯಾರೆಕ್ಟರ್ ಯಾರು ಮಾಡೋದು ಅಂತ ಬಂದಾಗ ಒಂದ್ 2-3 ಆಪ್ಷನ್ಸ್ ಇತ್ತು. ಬಟ್ ವೆರಿ ರೆಗ್ಯುಲರ್ ಕಮಿಷನರ್ ಫೀಲ್ ತರ ಬೇಡ ನಮ್ಗೆ, ಇನ್ನೊಂದ್ಸೂರು ನ್ಯಾಚುರಲ್ ಆಗ್ಬೇಕು ಅಂದಾಗ ಸರ್ ಹತ್ರನೇ ಮಾಡಿಸ್ಬೋಣ ಅಂತ ಐಡಿಯಾ ಬಂತು. ಸೊ ಫಸ್ಟ್ ಸಪ್ತಮಿಗೆ ಮಾತಾಡಿದ್ ನಾವು. ಹಿಂಗ್ ಅನ್ಕೊಂಡಿದೀವಿ ಅಪ್ಪ ಆಕ್ಟ್ ಮಾಡ್ತಾರಪ್ಪ ಅವ್ರು, ಏನ್ ಎಲ್ಲ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಕೂತಿರ್ತಾರಲ್ಲ, ಮಾಡ್ತಾರ ಬಿಡಿ ಅಂತ. ನಾನು ಅದಕ್ಕೆ ಇಲ್ಲ ಕೇಳ್ಬೇಡ ಒಂದ್ಸರಿ, ನೀನ್ ಒಂದ್ಸರಿ ಪೀಠಿಗೆ ಹಾಕಿರೋ ನೆಕ್ಸ್ಟ್ ರೌಂಡ್ ನಾನ್ ಮಾತಾಡ್ತೀನಿ ಅಂತ. ಆಮೇಲೆ ಅವ್ರು ಹೇಳಿದ್ರಂತೆ. ಸೊ ಅದಾದ್ಮೇಲೆ ಭರತ್ ಮಾತಾಡಿದ್ರು. ಭರತ್ಗೆ ನಂಬರ್ ಕೊಟ್ಟೆ, ನಾನೇ ಹೇಳ್ತೀನಿ ಸರ್ ಕತೆ ಎಲ್ಲ, ಅಂದ್ರೆ ಟಚ್ ಅಲ್ಲಿ ಇದ್ರು ಎನಿವೆ. ಸೊ ನಾನೇ ಮಾತಾಡ್ತೀನಿ ಬಿಡಿ ಅಂತಂದ್ರು. ಮಾತಾಡಿದ ತಕ್ಷಣ ಅವ್ರಿಗೆ ಹೆಂಗೋ ಡೀಟೇಲ್ಸ್ ಕೇಳ್ತಾನೆ ಆ ಕತೆದು ಕ್ಯಾರೆಕ್ಟರ್ ಗೊತ್ತಿತ್ತು ಅವ್ರಿಗೆ. ಕಮಿಷನರ್ ಕ್ಯಾರೆಕ್ಟರ್ ಹೆಂಗ್ ಬರ್ತಾನೆ, ಏನ್ ಮಾಡ್ತಾನೆ, ಏನು ಎತ್ತ ಅಂತ ಗೊತ್ತಿತ್ತು. ಸೊ ಹಂಗಾಗಿ ಇದ್ ಮಾಡೋಣ ಬನ್ನಿ ಅಂತಂದ್ರು. ದೆನ್ ವಿ ಸ್ಟಾರ್ಟೆಡ್. ಓಕೆ. ಉಮೇಶ್ ಸರಿಗೆ ಆಕ್ಷನ್ ಹೇಳೋದು ಈಸಿ, ಕಟ್ ಹೇಳೋದು ಕಷ್ಟ ಅಂತ, ಹೌದಾ ಸೆಟ್ ಅಲ್ಲಿ? ಇಲ್ಲ, ಅವ್ರದ್ದು ಏನಾಯ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಭರತ್ ಹೆಂಗೆ ಅಂದ್ರೆ ನಿಮ್ಗೆ 4 ಆಣಿ ಆಕ್ಟಿಂಗ್ ಬೇಕು, 4 ಆಣಿನೇ ಬೇಕು, ಅಷ್ಟೇ ಬೇಕು. 8 ಆಣಿ ಕೊಟ್ರೆ ತಗೊಳಲ್ಲ ನನಗೆ. ಸಾಕು ಅಷ್ಟು ಬೇಡ ಸರ್, ಸೂರ್ ಕಡ್ಬೋದು. ಸೊ ಅಂತದ್ರಲ್ಲಿ ಉಮೇಶ್ ಸರ್ ಇವ್ರು ಸ್ವಲ್ಪ ಹೈಪರ್, ವಾಲ್ಯೂಮ್ ಕ್ಯಾರೆಕ್ಟರ್ಗೆ. ಫಸ್ಟ್ ಡೈಲಾಗ್ ಎಲ್ಲ ತಗೋಬೇಕಾದ್ರೆ ಅಂದ್ರೆ ಟೈಮಿಂಗ್ ಇರ್ಲಿಲ್ಲ. ಈಗ ಆಕ್ಷನ್ ಅಂದಿದ ತಕ್ಷಣ ನಾವ್ ಈ ಡೈಲಾಗ್ ತಗೋಬೇಕು ಅಂತಿರುತ್ತೆ. ಪಾಪ ಅವ್ರಿಗೆ ಅದು ಗೊತ್ತಿಲ್ಲ ಫಸ್ಟ್ ಟೈಮ್. ಸೊ ಆಕ್ಷನ್ ಅಂದ್ಮೇಲೆ ಅವರು ಹಿಂದಿಂದ ಯಾರ್ದಾರು ಡೈಲಾಗ್ ಬರುತ್ತೆ ಅಂತೆಲ್ಲ ಕಾದ್ಬಿಟ್ಟು ಆಮೇಲೆ ಓಕೆ ನಾನಾ ಸರಿ ಅನ್ನೋರು. ಅಂದ್ರೆ ಅವ್ರಿಗೆ ಅಡ್ಜಸ್ಟ್ ಆಗಕ್ಕೆ 1-2 ಶಾಟ್ ಬೇಕಾಯ್ತು. ಬಟ್ ಅದಾದ್ಮೇಲೆ ಅವ್ರನ್ನ ಕಟ್ ಹೇಳಕ್ ಯಾಕೆ ಕಷ್ಟ ಅಂದ್ರೆ, ಅದ್ ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ಕಟ್ ಹೇಳಕ್ ಕಷ್ಟ ಯಾಕೆ ಅಂದ್ರೆ ಅವ್ರಿಗೆ ಇರೋ ಜೋಶಲ್ಲಿ ಅವ್ರಿಗಿರೋ ಲೈನ್ಸ್ ಅಲ್ಲಿ ನಾವು ಹೇಳಿದ್ವಿ ಇದಿಷ್ಟು ನಮ್ ಇಂಪಾರ್ಟೆಂಟ್ ಲೈನ್ಸ್, ಇದ್ರ ಹಿಂದೆ ಮುಂದೆ ಆಕಾರಗಳನ್ನ ನೀವು ಸೇರಿಸ್ಕೋಬಹುದು ಸರ್, ನಮ್ಗೇನ್ ತೊಂದರೆ ಇಲ್ಲ, ಬಟ್ ಬೈಬೇಡಿ, ಏನು ಕೆಟ್ಟ ಸ್ವಲ್ಪ ಹಿಡಿಯೋದು ಕಷ್ಟ. ಅವ್ರ ಹೆಂಗೆ ಅಂದ್ರೆ ಕಟ್ ಆದ್ಮೇಲೂ ಕೂಡ ಡೈಲಾಗ್ ಹೋಗ್ತಾನೆ ಇರೋದು. ಏನ್ರಿ ಗೊತ್ತಾಗಲ್ಲ, ಯಾಕ್ರಿ ಹಿಂಗ್ ಮಾಡಿದ್ರೆ ಇದೇ ಸರ್ ಕಟ್ ಆಗಿದೆ. ಫಸ್ಟ್ ಆಫ್ ಆಲ್ ಭರತ್ ಕಟ್ ಹೇಳೋದು ಯಾರಿಗೂ ಕೇಳ್ಸೋದು ಇಲ್ಲ. ಅವ್ನ ಆಕ್ಷನ್ ಅಂದಿದ್ದು ಕೇಳ್ಸಲ್ಲ, ಕಟ್ ಅಂದಿದ್ದು ಕೇಳ್ಸಲ್ಲ. ಆಕ್ಷನ್ ಇಷ್ಟ ನನಗೆ ಎಷ್ಟೋ ಸರಿ ಆಕ್ಷನ್ ಕೇಳಿಸಿಲ್ಲ. ನಾನು ಕಾಯ್ಕೊಂಡಿರೋದು ಆಕ್ಷನ್ ಹೇಳ್ತಾರೆ, ಏನ್ ಸೆಟ್ ಎಲ್ಲ ಸೈಲೆಂಟ್ ಆಗಿದೆ ಹಿಂಗೆಲ್ಲ ತಿರುಗಿ ನೋಡಿದ್ಮೇಲೆ ಹಿಂಗಂದ್ರೆ ಸರ್ ಆಕ್ಷನ್ ಹೇಳಿದ್ರು, ಶುರು ಮಾಡ್ಬೇಕು. ಹಂಗಾಗಿ ಕಟ್ ಅನ್ನೋದು ಸ್ವಲ್ಪ ಕಷ್ಟ. ಅಲ್ಲ, ಉಮೇಶ್ ಅವ್ರಿಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ವರ್ಕ್ ಮಾಡಿದ್ವಿ ಇಬ್ರು ಒಂದ್ ವೆಬ್ ಸೀರೀಸ್ಗೆ, ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ಓಕೆ.